ಮಲ್ಲಿ ಮಲ್ಲಿ ಏನ್ ಮಾಡ್ತಾ ಇದೀಯಮ್ಮ? ಅಲೆ ಉಂಡ್ರೆ ಎಲ್ಲಿ ಎಳಿ ಅಂದ್ರೆ ಕಾಣಿಸ್ತಾ ಇಲ್ಲ. ಕಾವೇರಿನೂ ಇಲ್ಲ ಮನೆಗೆ, ಎಲ್ಗೋದ್ರಿ ಇಬ್ರುನು? ಕಾವೇರಿನ ಪೊದ್ದು ಕರ್ಕೊಂಡು ಹೋಗಿದ್ಲ ಕಣಮ್ಮ. ಪೊದ್ದು ಜೊತೆಗೆ ಎಲ್ಗ ಹೋಗವಳೆ ಆಟ ಆಡಕ್ಕೆ. ನಮ್ಮ ಮನೆಯವರು ಅವ್ರ ಅಪ್ಪಗೇನೋ ಜೇನುಳ ಕಡ್ದೇವಂತೆ, ಅದಕ್ಕೆ ಪಂಡಿತರು ಮಂತಾಗೆ ಔಷಧಿ ಹಚ್ಕೊಂಬಕ್ಕೆ ಅಲ್ಲಿಗೆ ಹೋಗ್ಯವ್ರಂತೆ. ನಮ್ಮ ಮಾವ ನೋಡ್ಕೊಂಬತ್ತೀನಿ ಅಂತ ಹೇಳಿ ಹೋದ್ರು ಅವರು. ನೀನು ಉಂಡು ಬಂದೆ ನಮ್ಮ ಆಲೆನೆ. ಏನ್ ಸಾರ್ ಮಾಡಿದ್ದೆ ನೀನು? ಹೌದಾ, ಸಾವುಕಾರರಿಗೆ ಜೇನುಳ ಕಡ್ದೇವಂತ? ಅಯ್ಯೋ ದೇವ್ರಿ. ಹ್ಞೂ ಕಣಮ್ಮ, ಹೊಲ್ದಕ್ಕೆ ಹೋದಾಗ ಏನೋ ತಿಪ್ಪಿಗೂ ಮತ್ತೆ ನಮ್ಮ ಮಾವಗೂ ಇಬ್ರಿಗೂ ಕಡ್ದೇವಂತೆ. ಔಷಧಿ ಹಚ್ಕೊಂಬರಕ್ಕೆ ಪಂಡಿತರು ಮಂತಕ್ಕೆ ಹೋಗ್ಯಾರ ಅಂತ ಗುಲಾಬಿ ಹೇಳಿಳು. ಅದಕ್ಕೆ ಇವರು ನೋಡ್ಕೊಂಬತ್ತೀನಿ ಅಲ್ಲಿಗೆ ಹೋಗಿ, ತಿರ್ಗಿ ಮನೆಗೆ ಹೋದ್ರೆ ನಮ್ಮ ಅಮ್ಮ ಬಿಡ್ಕಮಲ್ಲ ನೋಡಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗ್ಯವ್ರೆ ನೋಡ್ಕೊಂಬತ್ತೀನಿ ಅಂತಾನೆ. ಹೌದೇನಮ್ಮ? ಅಲ್ಲ ನೀನು ರಾಜನು ಯಾಕೋ ಜಗಳ ಮಾಡ್ಕೊಂಡ್ರಂತೆ? ಆ ಗುಂಡಜ್ಜಿ ಬಂದು ಹಂಗಂತಮ್ಮ ನನಗೂ ಬರೋಕೆ ಬಿಡುವಾಗಿರ್ಲಿಲ್ಲ. ನಾನು ಕೂಲಿ ಹೋಗಿದ್ದೆ, ಹಂಗಂತೂ ಬೈನ ಬಂದಾಗ ನಾನು ಅದಕ್ಕೆ ಕೇಳೋಣ ಅಂತ ಬಂದೆ. ಜಗಳ ಏನೂ ಇಲ್ಲ ಕಣಮ್ಮ, ಅದೇ ಮಾಸ್ಕ್ ತಂದಿರ್ಲಿಲ್ವಲ್ಲ, ಅವರೆಲ್ಲ ಹೇಳಿದ್ರಂತೆ. ನನಗೂ ನೆನಪಾಗ್ಲಿಲ್ಲ ಇಕ್ಕೆಮಕ್ಕೆ. ಅವಾಗ ಅದೇ ಮನೆ ಬಿಟ್ಟು ಬರ್ಬೇಕಾರೆ ನಾನು ನೆನೆಸ್ಕೊಂತವ್ರಲಿಲ್ಲ, ಅವರು ನೆನೆಸ್ಕೊಂಡು ಕೇಳಲಿಲ್ಲ ಅವಾಗ ಇಕ್ಕೆನ ಇದೆಯಾ ಇಲ್ವಾ ಅಂತ ಹೇಳಿ ಬಂದ್ಬಿಟ್ವಿ ಗಡಿ ಬಿಡಿಲಿ. ಇಲ್ಲಿ ನೋಡಿದ್ರೆ ಅರ್ಜಿ ಕರೆದಿರುವಂತೆ ಏನೋ ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾಗಿತ್ತು, ಮಾಸ್ಕ್ ಕಾರ್ಡ್ ಇಲ್ಲ ಅಂತ ಹೇಳಿ ಬೇಜಾರಾಗಿದ್ರು. ಅದಕ್ಕೆ ಮಾತಾಡ್ತಿದ್ರು ಅಷ್ಟೇನೆ, ನೀನು ಯಾಕೆ ಇಕ್ಕೊಂಬರ್ಲಿಲ್ಲ ಅಂತಾನ. ಅವಾಗಲೇ ಗುಂಡಜ್ಜಿ ಬಂದು ಹೇಳಿ ಸುಮ್ಮನಿರು ಸೋತು. ಇನ್ನೇನು ಮಾಡೋಕ್ಕಾಗುತ್ತೆ ತೋರಿಸ್ರಿ ಅಂತಾನ. ನಾವು ಅದಕ್ಕೇನೆ ಗುಲಾಬಿನ ಹೇಳಿ ಕಳಿಸಿದ್ವಿ, ಅವಳಾದ್ರೆ ತಂದು ಕೊಡ್ತಾಳೆ ಅಂತಾನ. ಅವಾಗ ಬಂದಿದ್ಲಲ್ಲ ಅವಳ ಹಂಗಂದ್ಲು, ನೀನು ಇಕ್ಕೊಂಬರ್ಬೇಕೋ ಇಲ್ವೋ ಮಲ್ಲಿ? ನಿನ್ಗಂತೂ ಒಂದಿಷ್ಟು ಗೊತ್ತಾಗಲ್ಲಮ್ಮ, ಎಲ್ಲ ಇಕ್ಕೊಂಬರ್ಬೇಕು. ಈಗ ಹೆಂಗ್ ತರಿಸ್ಕೊಂತೀರಾ ಅವನ್ನ? ಗುಲಾಬಿ ತಂದು ಕೊಡ್ತಾಳೆ, ಆ ಕಾಳಮ್ಮ ಸುಮ್ಮನೆ ಬಿಡ್ತಾಳೆ ತಗೊಂಡು ಹೋಗಕ್ಕೆ? ಅಯ್ಯೋ ಏನ್ ಮಾಡೋಣಮ್ಮ, ಅವಾಗ ಒಳ್ಳೆ ಜಗಳ ಮಾಡ್ಕೊಂಡಿದ್ರು ಇವ್ರು ಬೇರೆ ಅವ್ರ ಅಮ್ಮ ಇಂತಾಗೆ. ನನಗೂ ಬೇಜಾರಾಯ್ತು, ಮನೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ನನ್ನ ಆಡ್ಕೊಂತಾರೆ ಊರಿನ ಜನ, ಇವಳಿಂದಾನೆ ಮನೆ ಬಿಟ್ಟು ಬಂದೇವನೆ ಅಂತ ಹೇಳಿ ಅಂತ. ನನಗೂ ಒಬ್ಬರಕ್ಕೆ ಇಷ್ಟ ಇರ್ಲಿಲ್ವಲ್ಲ, ನಾನು ಅವ್ರು ಹೇಳಿದ್ನ ಕೇಳಿಸ್ಕೊಂಡು ಬಿಟ್ಟು ಗೊತ್ತಿಲ್ಲ, ತೋರ್ಲಿಲ್ಲ. ಈಗ ಗುಲಾಬಿಗೆ ಹೇಳಿದ್ವಿ, ಅತ್ತಿಗೆ ಗೊತ್ತಾಗ್ದಂಗೆ ತಂದು ಕೊಡು ಅಂತಾನ, ತತ್ತೀನಿ ಅಂತ ಹೋಗ್ಯವಳೆ. ಹೌದಾ, ಸಾರು ಮಾಡಿದ್ನಮ್ಮ, ಮಸ್ಕಾಯಿ ಮಾಡಿದ್ದೆ, ಸೊಪ್ಪು ತಂದಿದ್ದೆ, ಸೊಪ್ಪು ಕಿತ್ಕೊಂಬಂದಿದ್ದೆ ಕೂಲಿ ಹೋಗಿತ್ತಾಗೆ. ಬೇಕು ಅಂದ್ರೆ ತಾಂಬ. ಹಂಗ ನೀನೇನ್ ಮಾಡಿದ್ಯಾ ಸಾರ? ರಾತ್ರಿದು ಮೂಲಂಗಿ ಹುಳಿ ಇತ್ತು ಕಣಮ್ಮ, ಅದೇ ಇತ್ತಲ್ಲ ಅದಕ್ಕೆ ಬಿಟ್ಟಿದ್ದೆ. ಗುಂಡಜ್ಜಿ ತಗೊಂಡಿಸ್ ಮಜ್ಜಿಗೆ ಇಸ್ಕೊಂಬಂದಿದ್ದೆ, ಮಜ್ಜಿಗೆನೋ ಸಾರನು ಬಿಡ್ಕೊಂಡು ಉಂಡ್ವಿ. ಬಿಡು, ಬೈನಾಗೆ ನಾನು ಬೇಕು ಅಂತಂದ್ರೆ ತತ್ತೀನಿ ಹೇಳಿ ಮಾತಕ್ಕೆ ಬಂದು ನಾನೇನು. ನೀನೇನು ತಾಂಬರ್ಬೇಡ. ಸರಿ ಅಮ್ಮ. ಈ ಗುಲಾಬಿ ಅಳಿ ಅಂದ್ರು ಮಾಸ್ಕಾಡಿ ಎಲ್ಲ ತತ್ತಾಳೋ ಇಲ್ವೋ? ಕಾಳಮ್ಮ ಮಂತಾಗೆ ಇರ್ತಾಳೆ, ಅವಳೆಲ್ಗನ ಹೋಗಿದ್ರೆ ತೋರ್ಬೋದು ಗೊತ್ತಾಗ್ದಂಗೆ. ಇಲ್ಲಮ್ಮ, ಅದೇ ಮಾವ ಪಂಡಿತರು ಮಂತಾಗ ಇದಾರಲ್ಲ, ಅತ್ತೇನು ಅಲ್ಲಿಗೆ ಹೋಗ್ಯವ್ರಂತೆ. ಈಗ ಮನೆಯಾಗಿಲ್ಲ, ತಂದು ಕೊಡ್ತೀನಿ ಅಂತ ಹೇಳವಳೆ. ಇವಾಗ ಓದ್ಲು ಸ್ವಲ್ಪ ಹೊತ್ತಿಗೆ ಮುಂಚೆಲೆ, ನೀನು ಬರೋದಕ್ಕೂ ಮುಂಚೆಲೆ. ಈಗ ತೋರ್ಬೋದು ಅನ್ಸುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ. ಅತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ತಂದು ಕೊಡ್ತೀನಿ ಅಂತ ಹೇಳವಳೆ. ತಂದು ಕೊಡ್ತಾಳೆ, ಇರು ನೋಡೋಣ. ಮಲ್ಲಿ ಮಲ್ಲಿ, ಗುಲಾಬಿ ತಂದ? ಅತ್ತೆ ಇರ್ಲಿಲ್ವಾ ಮನೆಗೆ? ಇರ್ಲಿಲ್ಲ ಮಲ್ಲಿ, ಇನ್ನ ಬಂದಿರ್ಲಿಲ್ಲ. ಏನೋ ಪಂಡಿತ್ರೇನೋ ಅಲ್ಲೇ ಇರಕ್ಕೋ ಹೇಳಿರ್ಬೇಕೇನೋ ಬೈಕಾಗತಕನ, ಅದಕ್ಕೆ ಬೈನ ಕರ್ಕೊಂಡ್ ಬರ್ತಾರೆ ಒಂದೇ ಸಲ. ಹೆಂಗೋತ್ಲಾಗೆ ಅವ್ರು ಇಲ್ಲೋದಕ್ಕೆ ಒಳ್ಳೇದಾತು, ತಕೊಂಡ್ ಬಂದೆ ನಾನು. ಅಕ್ಕಿ ಉಡಜ್ಜಿ ಇತ್ತು, ಯಾತು ಅಂತಂತು, ಯಾತು ಇಲ್ಲ ಪೇಪರ್ ಅಂತ ಹೇಳಿ ತಕೊಂಬಂದೆ. ತಕ ಎಲ್ಲ ಸರಿಯಾಗಿದ್ದಾವೇನೋ ನೋಡ್ಕ, ಇನ್ಯಾತನ ಬೇಕೇನೋ ಈಗಲೇ ಕೇಳ್ಬಿಡು, ತಾಂಬಂದು ಕೊಡ್ತೀನಿ ತೀರಾನ ಓಡೋಗಿ. ಎಲ್ಲ ಇದಾವೇನಮ್ಮ, ಸರಿಯಾಗಿ ನೋಡ್ಕ. ಈಗಲೇ ತಂದು ಕೊಡ್ತಾಳೆ ಹೋಗಿ. ನಿಮ್ಮ ಅತ್ತೆ ಇಲ್ವಂತೆ ಮನೆಗೆ, ಹೆಂಗೂನು ಇರಂಗ ಇದಾವಮ್ಮ. ಇನ್ನ ಏನೇನ್ ಬೇಕೋ ಏನೋ, ಅವ್ರ ಮನೆಗೆ ಇದ್ದಿದ್ರೆ ಗೊತ್ತಾಗೋದು, ನನಗೇನ್ ಗೊತ್ತಾಗುತ್ತೆ ಇನ್ನ ಏನೇನ್ ಬೇಕು ಅಂತಾನ. ಅವರು ಅವ್ರ ಅಪ್ಪ ನೋಡ್ಕೊಂಬತ್ತೀನಿ ಅಂತ ಹೋಗ್ಯವ್ರೆ, ಈಗ ಬರ್ತಾರೆ ಅನ್ಸುತ್ತೆ, ಇರು ನೋಡೋಣ. ಅವ್ರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಇನ್ನೇನೇನ ಬೇಕಾ ತಂದು ಕೊಡ್ಬೇಕಂತಾನ. ಅವರೇ ಹೇಳ್ತಾರೆ, ನನಗೆ ಗೊತ್ತಾಗಲ್ಲ ಇನ್ನೇನ್ ಬೇಕು ಅಂತಾನ. ಹೆಂಗೋ ಗುಲಾಬಿ ಇರಕ್ಕೆ ನಿಮ್ಗೆ ಅನುಕೂಲ ಆಯ್ತು. ಇಲ್ಲ ಅಂದಿದ್ರೆ ಯಾರು ತಂದು ಕೊಡ್ತಿದ್ರು ನಿಮ್ಗೆ ಇವನ್ನೆಲ್ಲನ? ಹಂಗೆ ಇರ್ಬೇಕಾಗಿತ್ತು. ಅಳಿ ಅಂದ್ರು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ನೀನು, ಅಳಿ ಅಂದ್ರು. ಹ್ಞೂ ಕಣಮ್ಮ, ಗುಲಾಬಿ ಇಲ್ಲ ಅಂತಂದಿದ್ರೆ ನಾವೇ ಹೋಗಿ ತರ್ಬೇಕಾಗಿತ್ತು. ನೀವ್ ಹೋಗಿದ್ರೆ ಸುಮ್ನೆ ಬಿಡ್ತಿದ್ದ ನಿಮ್ಮ ಅತ್ತೆ, ಒಳಕ್ಕೂ ಕಾಲಿಕ್ಕಿಸ್ತಿರ್ಲಿಲ್ಲ. ಇನ್ನೇನ್ ಮಾಡೋದು, ಪೊದ್ದು ಇದ್ಲಲ್ಲ, ಪೊದ್ದು ಕೈ ತರಿಸ್ಕೋಬೇಕಾಗಿತ್ತು ಅಷ್ಟೇನೆ, ಇನ್ನೇನು ಮಾಡಕ್ ಆಗ್ತಿರ್ಲಿಲ್ಲ. ಅಯ್ಯೋ ನಿಂಗ ಕೈ ಆ ಪೊದ್ದುನ, ಪೊದ್ದು ಏನೂ ಇಲ್ಲ. ಅವಳೇ ಸಿಗಾಕ್ಸ್ತಿರ್ಲು, ಏನಾರ ಪೊದ್ದು ಕೈಗೆ ಮಾಸ್ಕ್ ಕಾರ್ಡ್ ಎಲ್ಲ ತರ್ಬೇಕಂತೆ ಅಂತ ಹೇಳಿ ಕಳ್ಸಿದ್ರೆ ಎಲ್ಲ ಅವ್ರ ಅಮ್ಮ ಇಂತಾಗ ಹಂಗೆ ಹೇಳಾಳು. ನಿನಗೆ ಗೊತ್ತಾಗ್ದಂಗೆ ಮಾಸ್ಕ್ ಕಾರ್ಡ್ ತಾಂಬ ಅಂತಾನ ಅಣ್ಣ ಏನು ಮಲ್ಲಿನು ಹೇಳಿರು ಅಂತಾನ ಅವ್ರ ಅಮ್ಮ ಇಂತಾಗೆ ಹೇಳಾಳು ಹೋಗಿ. ಈಗ ಹಂಗೆ ಮಾಡಿದ್ಲು. ಗುಲಾಬಿನ ಕರ್ದ್ ಬರೋಗು ನಿಮ್ಮ ಅಮ್ಮ ಇಲ್ದೇ ಇದ್ದಾಗ ಹೇಳು ಅಂತಂದ್ರೆ ಅದು ಬಂದು ಅವ್ರ ಅಮ್ಮನ ಮುಂದೆ ಹಂಗೆ ಹೇಳ್ತು, ನೀನು ಇಲ್ದೇ ಇದ್ದಾಗ ಹೇಳು ಅಂತ ಹೇಳೋನೆ ಅಣ್ಣಯ್ಯ ಅಂತಾನ. ಅದಕ್ಕೆ ಅಯ್ಯಮ್ಮ ಬಾಯಿಗೆ ಬಂದಂಗೆ ಬೈದ್ಲು, ಪೊದ್ದುನು ಬೈದ್ಲು, ನನ್ನ ಬೈದ್ಲು, ಹೋಗ್ಬೇಡ ಅವ್ರ ಮಂತಕ್ಕೆ ಅಂತಾನ. ನಾನು ಹೆಂಗೋ ಏನ್ ಬೇಕೋ ಏನೋ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಹಂಗ್ ಮಾಡಿದ್ಲ ಪೊದ್ದು? ಅಯ್ಯಯ್ಯೋ, ಪೊದ್ದುಗೆ ಏನ್ ಹೇಳೋದು ಒಂಥರ ಅಪಾಯನೇ, ಏನು ಹೇಳಕ್ ಹೋಗ್ಬಾರ್ದು. ಅವಳಿಗೆ ಸುಳ್ಳು ಹೇಳಕ್ ಬರಲ್ಲ, ಇದ್ದಿದ್ದಂಗೆ ಹೇಳ್ಬಿಡ್ತಾಳೆ. ಏನು ಮಾಡಕ್ಕಾಗಲ್ಲ, ಏನ್ ಮಾಡ್ತೀಯ, ಒಂದಿಟ್ಟು ಬುದ್ಧಿ ಕಮ್ಮಿ ಅಲ್ಲ. ಅವಳು ಸುಳ್ಳು ಹೇಳಲ್ಲ, ಇದ್ದಂಗೆ ಹೇಳ್ಬಿಡ್ತಾಳೆ. ಅದು ಅವಳು ತಪ್ಪಲ್ಲ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ.
ಹ್ಞೂ ಕಣಮ್ಮ, ನಮಗೂ ಗೊತ್ತಲ್ಲ, ಅದಕ್ಕೆ ಅವಳೇನು ಬೈಯಕ್ ಹೋಗ್ಲಿಲ್ಲ. ನಮ್ದೇ ತಪ್ಪು, ಅವಳ ಕೈಲಿ ಹೇಳಿ ಕಳ್ಸಿದ್ದು ಅಂತ ಹೇಳಿ ಸುಮ್ಮನಾದ್ವಿ ನಾವು. ಹೆಂಗೋ ಗುಲಾಬಿ ಅವಳಾಗಿ ಅವಳು ತಿಳ್ಕೊಂಡು ಇಲ್ಲಿಗೆ ಬರೋ ಒಟ್ಟತ್ತಿಗೆ ಸರಿ ಆತು. ಮಲ್ಲಿ ಮಲ್ಲಿ ಹೌದಾ, ಸರಿ ಬಿಡು, ನೋಡ್ಕೊಂತೀನಿ. ಇವೇ ಸಿಕ್ಕಿದ್ದು. ಒಂದ್ ಯಾತ ಇದ್ರಾಗಿದ್ವು, ತಕೊಂಬಂದೆ. ಕವರ್ ಹುಡುಕ್ತೆ, ಕವರ್ನ ಕಿಕ್ಕೊಂಬರೋಣ ಅಂತಾನ ಕವರ್ ಸಿಗ್ಲಿಲ್ಲ, ಅದಕ್ಕೆ ಹಂಗೆ ಹಿಡ್ಕೊಂಬಂದೆ. ತಿರ್ಗಾ ಆಮೇಲೆ ನಿಮ್ಮ ಅಮ್ಮ ಏನಾನ ಬಂದ್ರೆ ತಿರ್ಗಾ ಆಮೇಲೆ ಬೈಯುತ್ತೆ, ತಗೊಂಡೋಗಿ ಬಿಡಲ್ಲ ಅಂತೇಳಿ ಇವನೇ ಚೆಲ್ ತಕೊಂಡು ಓಡ್ ಬಂದೆ. ನೋಡ್ಕೇಳ್ರಿ ಸರಿಯಾಗಿ ಇದಾವೇನೋ ಅಂತಾನ. ಹ್ಞೂ ಚಿಕ್ಕ ಸಾವ್ಕಾರ್ರೆ, ನೀವ್ ಹೇಳಿರಲ್ಲ ಹಳೆ ಟ್ರಂಕ್ನಾಗೆ ಐದಾವಲ್ಲ, ಅವನ್ನೆಲ್ಲ ತಗೊಂಬ ಅಂತಾನ. ಅವಷ್ಟು ತಂದು ಕೊಟ್ಟಿದ್ದೀನಿ. ನೋಡ್ಕೇಳ್ರಿ ಸರಿಯಾಗಿ ಇದಾವೋ ಇಲ್ವೋ ಅಂತೇಳಿ. ತಗೊಳ್ರಿ, ನೋಡ್ಕೊಳ್ರಿ ಸರಿಯಾಗಿ ಇದಾವೋ ಇಲ್ವೋ ಅಂತೇಳಿ. ಇನ್ನೇನಾದ್ರು ಬೇಕು ಅಂತಂದ್ರೆ ಈಗಲೇ ಹೇಳ್ಬಿಡಿ, ತಂದು ಕೊಡ್ತಾಳೆ. ಎಲ್ಲ ಇದಾವೆ, ಇನ್ನೇನು ಬೇಡ. ಎಲ್ಲ ಮಾರ್ಕ್ಸ್ ಕಾರ್ಡ್ ಒಯ್ದಾವೆ, ಸರ್ಟಿಫಿಕೇಟ್ ಒಯ್ದಾವೆ. ಇನ್ನೇನು ಅರ್ಜಿ ಹಾಕ್ಬತ್ತೀನಿ ಹೇಳು, ನಾಳೆಗೆ ಹೋಗ್ತೀನಿ ಅರ್ಜಿ ಹಾಕಕ್ಕೆ. ಇವತ್ತು ಯಾಕೆ ಬೇಜಾರಾಯ್ತು, ಇವತ್ತು ಬೇಡ, ನಾಳೆಗೆ ಹೋಗ್ತೀನಿ. ರೀ ಯಾಕ್ರಿ ಸಪ್ಪಗಿದ್ದೀರಾ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಸಿಕ್ಕಿದ್ವಲ್ಲ, ಇನ್ನೇನು ನಿಮ್ಗೆ ಸಮಸ್ಯೆ? ಇವನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತೀರಾ ಅಂತ ನಾನು ಅನ್ಕೊಂಡ್ರೆ, ನೀವು ನೋಡಿದ್ರೆ ಸಪ್ಪಗೈದಿರಲ್ಲ, ಯಾಕೋ ಏನಾಯ್ತು? ಅದೇ ಮಲ್ಲಿ, ಅಪ್ಪಗೆ ಜೇನುಳ ಕಡ್ದೇವೆ ಅಂತ ಹೇಳಿ ನೋಡ್ಕೊಂಬರಕ್ಕೆ ಅಲ್ಲಿಗೆ ಹೋಗಿದ್ನಲ್ಲ ಪಂಡಿತ್ರ ಮಂತಕ್ಕೆ. ಅಲ್ಲ ಅಮ್ಮಯ್ಯ ಬಾಯಿಗೆ ಬಂದಂಗೆ ಬೈದ್ಬಿಡ್ತು. ಇಲ್ಲಿಗೆ ಯಾಕೆ ಬಂದೆ, ನೀನು ಯಾರು ನೋಡಕ್ಕೆ? ನೀವು ಹೋಗು ಇಲ್ಲಿಂದ, ನೀನೇನು ನೋಡೋದು ಬೇಡ ಅಂತಾನೆ. ಅದಕ್ಕೆ ಬೇಜಾರಾಯ್ತು ನನಗೆ. ಹೋಗ್ಲಿ ಬಿಡಿ ಹೇಳಿ, ಅಂದ್ರೆ ನಿಮ್ಮ ಅಮ್ಮನ ಬುದ್ಧಿ ನಿಮಗೆ ಗೊತ್ತಲ್ಲ. ಯಾವಾಗ್ಲೂ ಸಿಟ್ ಮಾಡ್ಕೊಂಡು ಬೈತಲೇ ಇರ್ತಾರೆ ನಿಮ್ಮನ್ನ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ್ರಿ, ಸುಮ್ನಿರ್ರಿ. ಈಗ ನಿಮ್ಮ ಅಪ್ಪ ನೋಡ್ಕೊಂಡ್ ಬಂದ್ರಿ ತಾನೆ, ಚೆನ್ನಾಗಿದ್ದಾರ ಸಾವುಕಾರರು? ಚೆನ್ನಾಗಿದ್ದಾರೆ ಅತ್ತೆ, ಆದ್ರೆ ಮಕ ಎಲ್ಲ ಊದ್ಕೊಂಡೈತಲ್ಲ, ಇನ್ನ ಒಂದು ವಾರ ಎಲ್ಗೂ ಹೋಗಂಗಿಲ್ಲ ಬಿಸ್ಲಾಗೆ ಅಂತ ಹೇಳಾರೆ. ಮನೆಯಾಗೆ ಇರಬೇಕು, ಔಷಧಿ ಕೊಡ್ತಾರಂತೆ ಪಂಡಿತರು, ಅದನ್ನ ಹಚ್ಕೋಬೇಕು 3 ಟೈಮು ಅಂತನ ಹೇಳಿದ್ದಾರೆ. ಹೌದೇನ್ರಿ, ಮಕ ಊದ್ಕೊಂಡೈತಾ? ಮಲ್ಲಿ, ಅಪ್ಪ ಇಂದು ತಿಪ್ಪೆದು ಇಬ್ರದು ಅಷ್ಟೇ, ಮಕ ಹಣೆ ಎಲ್ಲ ಊದ್ಕೊಂಡೈತಿ, ಕೆಂಪಗಾಗೈತಿ. ಇನ್ನ ಒಂದು ವಾರ ಬೇಕಂತೆ ವಾಸಿ ಆಗಕ್ಕೆ. ಒಂದು ವಾರ ಆದ್ರೂ ಆಗ್ಬೋದು, 15 ದಿವಸ ಆದ್ರೂ ಆಗ್ಬೋದು ಅಂತೇಳಿ ಪಂಡಿತರು ಹೇಳ್ತಾ ಇದ್ರು. ನನಗೂ ಬೇಜಾರಾತು ಅವ್ರ ಮಕ ನೋಡಿರಂಗೇನಿ. ಹೌದಾ, ಸುಮ್ನೆ ಎಲ್ಲಾದ್ರೂ ಟೌನಿಗೆ ಕರ್ಕೊಂಡೋಗಿ ಆಸ್ಪತ್ರೆಗಾದ್ರೂ ತೋರಿಸ್ಕೊಂಡು ಒಂದು ಇಂಜೆಕ್ಷನ್ ಏನಾದ್ರೂ ಮಾಡಿಸ್ಕೊಂಬರಕ್ಕಿಲ್ವಾ? ಕರ್ಕೊಂಡೋಗಿ. ಕರ್ಕೊಂಡು ಹೋಗ್ತೀನಿ ಅಂತಂದೆ. ಅಪ್ಪನೇ ಏನು ಬೇಡ, ಇಲ್ಲೇ ವಾಸಿ ಆಗುತ್ತೆ ಬಿಡು, ಅಲ್ಗಾನ ಯಾರು ಹೋಗ್ತಾರೆ ಆಸ್ಪತ್ರೆಗೆ ಇರಕ್ಕಾಗಲ್ಲ ಅಂತ ಅಂತು. ಅದಕ್ಕೆ ಸುಮ್ಮನಾದೆ. ಅದು ಅಲ್ಲದೆ ಅಮ್ಮಯ್ಯ, ನೀನೇನು ತೋರ್ಸೋದು ಬೇಡ, ನಾನೆಲ್ಲ ತೋರಿಸ್ತೀನಿ, ನೀನು ಸುಮ್ಮನೆ ಹೋಗು ಅಂತ ಅದಕ್ಕೆ ನನಗೆ ಬೇಜಾರಾತು, ಸುಮ್ಮನಾದೆ ಬಂದೆ ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ. ಚಿಕ್ಕ ಸಾವ್ಕಾರ್ರೆ, ನಾನಿನ್ನು ಹೋಗ್ತೀನಿ. ನಾನೇನ ಮನೆಯಂಗಿಲ್ಲ ಅಂತಂದ್ರೆ ಅಮ್ಮವ್ರು ಬಂದ್ರೆ ಅನುಮಾನ ಬಂದಿಂದಾತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಾರ. ಅನುಮಾನ ಬಂದ್ರೆ ಅಷ್ಟೇನೆ ಕೇಳ್ತಾರ, ಅವ್ರು ಎಲ್ಗೋಗಿದ್ದೆ ಅಂತಾರ. ನಾನು ಹೋಗ್ತೀನಿ ಮಲ್ಲಿ, ಬತ್ತೀನಿ ನಾನು. ಸರಿ ಆಯ್ತು ಗುಲಾಬಿ, ಹೋಗು, ಅವಾಗ ಬತ್ತಾ ಇರು. ಸರಿ ಆಯ್ತು ಮಲ್ಲಿ, ಬತ್ತೀನಿ ಹೇಳು, ಯೋಚನೆ ಮಾಡ್ಬೇಡ. ಕಾವೇರಿ ಚೆನ್ನಾಗಿದ್ದಾಳೆ ತಾನೆ? ಚೆನ್ನಾಗಿದ್ದಾಳೆ ಗುಲಾಬಿ. ಅವಳಿಗೇನಾಗೈತೆ, ಪದ್ದು ಜೊತೆಗೆ ಆಟ ಆಡ್ಕೊಂಡು ಇರ್ತಾಳೆ. ಪದ್ದು ದಿನ ಬತ್ತಿರ್ತಾಳೆ. ಅತ್ತೆ ಬೈತೈತಾ ಹೋಗ್ಬೇಡ ಅಂತಾನ ಅವಳನ್ನ? ಬೈತಲೇ ಇರ್ತೈತೆ ನಿಮ್ಮ ಅತ್ತೆ. ಅಲ್ಲಿಗೆ ಯಾಕೆ ಹೋಗ್ತೀಯ ಅವ್ರ ಮಂತಕ್ಕೆ? ಇನ್ನೆಲ್ಲೂ ಜಾಗ ಇಲ್ವೇ ನಿನ್ಗೆ ಆಟ ಆಡಕ್ಕೆ? ಅವಳೇ ಬೇಕೇ ಅಂತಾನ. ಅದಕ್ಕೆ ಪದ್ದು ಕೇಳಲ್ಲ, ನನಗೆ ಅವಳೇ ಬೇಕು, ಅಲ್ಲೇ ಇರ್ತೀನಿ ನೀನೇನ ಹಿಂಗೆ ಬೈದೆ ಅಂತಾನ ಹೇಳೇಳೆ. ಅದಕ್ಕೇನೆ ಇವಳು ಆಮೇಲೆ ಮನೆಗೆ ಬಿಟ್ಟು ಹೋದ್ರೆ ಮನೆಗೆ ಯಾರು ಇಲ್ದಂಗೆ ಆಗ್ತಾರೆ ಅಂತಾನ ಸುಮ್ಮನಾಗೈತಿ ನಿಮ್ಮ ಅತ್ತೆ. ಸರಿ ಬತ್ತೀನಿ. ಸರಿ ಹೋಗು ನೀನಿನ್ನ. ರೀ ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಇವಾಗ್ಲೇ ನೀವು ಹೋಗ್ರಿ ಕೆಲಸಕ್ಕೆ ಅರ್ಜಿ ಹಾಕಿ ಬರೋಗ್ರಿ. ಬೇಡ ಬಿಡು ಮಲ್ಲಿ, ನನ್ಗೆ ಯಾಕೋ ಇವತ್ತು ಬೇಜಾರಾಗೈತೆ, ಮನಸ್ಸೇ ಇಲ್ಲ ಎಲ್ಗೂ ಹೋಗಕ್ಕೆ. ನಾಳೆಗೆ ಹಾಕ್ತೀನಿ ಬಿಡು. ಸರಿ ಆಯ್ತು ಬಿಡಿ, ಇನ್ನೇನ್ ಮಾಡಕ್ಕಾಗುತ್ತೆ, ಬೇಜಾರಾಗಿದ್ದೀರಾ? ಹೋಗಿ ಮಾಲ್ಕೋ ಹೋಗಿ. ಮಲ್ಲಿ, ಏನ್ ಕೆಲ್ಸಕ್ಕಮ್ಮ ಅರ್ಜಿ ಕರ್ದಿರೋದು? ಮೇಷ್ಟ್ರು ಕೆಲ್ಸಕ್ಕಂತಮ್ಮ. ಮೇಷ್ಟ್ರು ಕೆಲ್ಸಕ್ಕೆ ನಾನು ಸರ್ಕಾರದಿಂದ ಅರ್ಜಿ ಕರ್ದೇವ್ರಂತೆ, ಅರ್ಜಿ ಹಾಕ್ಬೇಕಂತೆ. ಪೇಪರ್ನಾಗೆ ಕೊಟ್ಟಿದ್ರಂತೆ. ಹೌದೇನಮ್ಮ, ಮೇಷ್ಟ್ರು ಕೆಲ್ಸಕ್ಕ? ಹೆಂಗೋ ಈ ಕೆಲ್ಸ ಅಳಿ ಅಂದ್ರೆ ಸಿಕ್ಕರೆ ಸಾಕು. ನಮ್ಮೂರಾಗನು ಒಬ್ರು ಮೇಷ್ಟ್ರಿಲ್ಲ, ಒಬ್ರು ಮೇಡಮ್ಮ ಇದಾರಂತೆ. ಅವರು ಸರಿಯಾಗಿ ಹೇಳ್ಕೊಡಲ್ಲ, ಏನೂ ಇಲ್ಲ. ಅಳಿ ಅಂದ್ರಿಗೆ ನಮ್ಮೂರಾಗೆ ಮೇಷ್ಟ್ರು ಕೆಲ್ಸ ಸಿಕ್ಕಿರೆ ಹೆಂಗ ಒಳ್ಳೇದಾಗುತ್ತೆ. ಹೆಂಗೋ ಗೊತ್ತಿಲ್ಲ ಕಣಮ್ಮ, ಅರ್ಜಿ ಹಾಕದನ್ನ ಅಂತ ಹಾಕ್ತಾರೆ. ಕೆಲಸ ಸಿಕ್ಕರೆ ಎಲ್ಲಿಗೆ ಹೇಳ್ತಾರ ಅಲ್ಲಿಗೆ ಹೋಗ್ಬೇಕು ಅಷ್ಟೇನೆ. ನಮ್ಮೂರ್ಗೆ ಹಾಕಿರೆ ಇನ್ನು ಒಳ್ಳೇದೇನೆ. ಹೆಂಗೋ ಆ ದೇವ್ರ ದಯಿಂದ ಈ ಊರಾಗೇನೆ ಕೆಲಸ ಸಿಕ್ಕಿರೆ ಸಾಕು, ಮೇಷ್ಟ್ರ ಕೆಲಸ. ಸಿಗುತ್ತೆ ಬಿಡಮ್ಮ, ಏನು ಯೋಚನೆ ಮಾಡ್ಬೇಡ. ನಾನು ಮಾರಮ್ಮಂಗುಡಿಗೆ ಹೋಗಿದ್ದೆ, ಹೂವು ಕೇಳಿದೆ. ನಮ್ಮ ಅಳಿಯಂದ್ರಿಗೆ ಒಳ್ಳೆ ಕೆಲಸ ಸಿಗುತ್ತಾ ಇಲ್ವಾ ಅಂತ ಹೇಳಿ ಹೂವು ಕೇಳಿದೆ, ಬಲ್ಗಡಿಕೆ ಕೊಡ್ತು. ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನಿರು, ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.